ಹರೇ ನಮ ಆಚಾರ್ಯ. ಹರೇ ನಮಃ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಶುರು ಮಾಡೋಣ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ರಾಮಂ ನರಸಿಂಹಂ ವ್ಯಾಸಂ ನತ್ವಾ ಗುರುನಪಿ ಜಗನ್ನಾಥಾಖ್ಯಯತಿನ ಅಬ್ರಹ್ಮಂ ಕರಿದಂ ಅಜರಂ ಯಮನಂ ಸದಾ ಆನಂದತೀರ್ಥೇಶ ಗಂಭೀರೈ ವಾಕ್ಯೈರ್ಮಾನೈರಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥಪಾದ वयं प्रत्यक्षगजकेसरी व्यासतीर्थ भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. विद्यापीठविधातारं विद्याभारतीचन्द्रं विद्यार्थिवत्सलं वन्दे महामहिमसद्गुरुं आपादमौलिपर्यन्तं गुरूणामाकृतिं स्मरेतेन विघ्नाः प्रणश्यन्ति सिद्ध्यन्ति मनो अस्मद्गुरुसमारम्भां टीकाकृत्पादमध्यमां अस्मदाचार्यपर्यन्तां वन्दे गुरुपरम्परां. श्रीगुरुभ्यो हरिः ओम्. ಹಿಂದಿನ ಸೂತ್ರದಲ್ಲಿ ನಾವು ಆಕಾಶಾಧಿಕರಣ ಅಂದರೆ ಸೂತ್ರ ವಿಚಾರ ಮಾಡಿದ್ದೇವೆ. ಓಂ ಆಕಾಶ ಸ್ಥಲಿಂಗಾತ್ ಓಂ ಅಂತನೋ ಸೂತ್ರ. ಆ ಆಕಾಶ ಸ್ಥಲಿಂಗಾತ್ ಓಂ ಅಂತನೋ ಸೂತ್ರದಲ್ಲಿ ನಾವು ಆದಿ ಭೌತಿಕವಾದ ಶಬ್ದಗಳು, ಆ ಭೌತಿಕವಾದಂತಹ ಶಬ್ದಗಳಿಗೆ ಭಗವಂತನನ್ನು ಹೇಗೆ ಹೇಳಿಕೊಡುತ್ತೆ ಅಂತನ್ನೋದಕ್ಕೆ ತಲ್ಲಿಂಗಾತ್ ಅಂತ ಹೇಳಿ ಸ ಏಷ ಪರೋವರೀಯಾನುದ್ಗೀತಃ ಏಷೋ ಅನಂತಃ ಅಂತ ಇತ್ಯಾದಿಯಾಗಿ ಭಗವಂತನ ಲಿಂಗವನ್ನು ಹೇಳಿದ್ದರಿಂದಾಗಿ ಪರೋವರೀಯ ಅಂದ್ರೆ ಏನು, ಪರಸ್ಮಾದ್ ಉತ್ತಮಂ ಪ್ರೋಕ್ತಂ ಇತ್ಯಾದಿಯಾಗಿ ಸರ್ವೋತ್ತಮನಾದದ್ದರಿಂದಾಗಿ ಆಕಾಶ ಶಬ್ದದಿಂದಾಗಿ ಪ್ರತಿಪಾದ್ಯನಾದನು ಪರಮಾತ್ಮನೇ. ಆಮೇಲೆ ಅದರಲ್ಲಿ ಪ್ರಶ್ನೆ ಬಂತು, ಇಂದ್ರ ಶಬ್ದಕ್ಕೆ ಮುಖ್ಯವಾಗಿ ಪ್ರತಿಪಾದ್ಯನಾದವನು ಪರಮಾತ್ಮ ಅಂತ ಹಿಂದೆ ಹೇಳಿದ್ರಿ, ಹೇಗೆ ಅಂದ್ರೆ ಇಂದ್ರನಲ್ಲಿರುವಂತಹ ಎಲ್ಲ ಗುಣಧರ್ಮಗಳು ಎಲ್ಲವೂ ಭಗವದ್ ಅಧೀನವಾಗಿದೆ, ಭಗವಂತನಂದೇ ಅದು, ಹಾಗ ಮುಖ್ಯವಾಗಿ ಪರಮಾತ್ಮನೇ ಅಂತ ಹೇಳಿದಂತೆ ಆಕಾಶ ಇದು ಒಂದು ಜಡವಾದ ಪದಾರ್ಥ, ಅದರ ಧರ್ಮಗಳು ಇದು ಹೇಗೆ ಭಗವದ್ ಅಧೀನ ಅಂತ ಆಗೋದು ಅಂತೆಲ್ಲ ಪ್ರಶ್ನೆ ಮಾಡ್ಕೊಂಡು ನಾವು ಅದರ ವಿಚಾರವನ್ನು ಮಾಡಿದ್ದೇವೆ. ವಿವರತ್ವ ಇದು ಆಕಾಶದ ಶಬ್ದದ ಪ್ರವೃತ್ತಿ ನಿಮಿತ್ತ ಧರ್ಮ, ಅದು ಹೇಗೆ ಭಗವದ್ಗೀನ ಅಂತ ಆಗತ್ತೆ, ಅದಕ್ಕೆಲ್ಲ ನಭೋದದಾತಿ ಶ್ವಸತಾಂ ಇತ್ಯಾದಿ ಪ್ರಮಾಣಗಳನ್ನು ಕೊಟ್ಟು ನಾವು ಹಿಂದಿನ ಪಾಠದಲ್ಲಿ ವಿಚಾರ ಮಾಡಿದ್ದೇವೆ. ಹಾಗಾಗಿ ಎಲ್ಲವೂ ಭಗವದ್ಗೀನವಾದದ್ದರಿಂದಾಗಿ ಅವಕಾಶ ಪ್ರದನಾದದ್ದ ಮುಖ್ಯವಾಗಿ ಅವಕಾಶ ಪ್ರದನಾದವನು ಭಗವಂತ, ಅದರಿಂದ ಅವನೇ ನಿಜವಾದ ಆಕಾಶ ಅಂತ ಹೇಳಿ ಆಕಾಶ ಶಬ್ದದ ಸಮನ್ವಯವನ್ನು ಮಾಡಿದ್ದೇವೆ. ಇನ್ನ ಆದಮೇಲೆ ಈಗ ಪ್ರಾಣಾಧಿಕರಣ, ಈ ಅಧಿಕರಣದ ಸೂತ್ರ ಓಂ ಅತಯೇವ ಪ್ರಾಣಃ ಓಂ ಅಂತ ಹೇಳಿ ಇದೇ ನಿಮಗೆ ಪಾದದಲ್ಲಿ ಇನ್ನೊಂದು ಪ್ರಾಣಾಧಿಕರಣ ಬರುತ್ತೆ. ಅತಯೇವ ಪ್ರಾಣ ಅಂತ ಒಂದು ಪ್ರಾಣ, ಇನ್ನೊಂದು ಪ್ರಾಣಾಧಿಕರಣ ಬರುತ್ತೆ, ಅದು ಅಂತಿಮ ಪ್ರಾಣ, ಇದು ಪ್ರಾಣಾಧಿಕರಣ ಅಂತ ಹಿಂಗ್ ಕರೀತಾರೆ. ಹಾಗಾಗಿ ಇದು ಪ್ರಾಣಾಧಿಕರಣ. ಈ ಅಧಿಕರಣದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಮುಖ್ಯವಾಗಿ ಅದನ್ನು ನಾವು ಸರಿಯಾಗಿ ನೆನಪಿಟ್ಕೊಳ್ಬೇಕು. ಹೇಗೆ ಅಂದ್ರೆ ಅಂತಸ್ಥ ಧರ್ಮಾಧಿಕರಣದಲ್ಲಿ ಅಧಿದೈವ ಶಬ್ದ ಸಮನ್ವಯ ಮಾಡಿದ್ರು, ಆಕಾಶಾಧಿಕರಣದಲ್ಲಿ ಭೌತಿಕವಾದ ಶಬ್ದ ಸಮನ್ವಯ ಮಾಡಿದ್ರು, ಪ್ರಾಣಾಧಿಕರಣದಲ್ಲಿ ಆಧ್ಯಾತ್ಮಿಕ ಶಬ್ದ ಸಮನ್ವಯ ಮಾಡ್ತಾರೆ. ಅಧಿದೈವ, ಆದಿ ಭೌತಿಕ, ಆಧ್ಯಾತ್ಮಿಕ, ಹೀಗೆ ಇವುಗಳಲ್ಲಿ ವ್ಯತ್ಯಾಸ. ಹಾಗಾಗಿ ಆಧ್ಯಾತ್ಮಿಕವಾದ ಶಬ್ದ ಸಮನ್ವಯವನ್ನು ಮಾಡುವಾಗ ಪ್ರಾಣ ಶಬ್ದವನ್ನೇ ಯಾಕೆ ಸ್ವೀಕಾರ ಮಾಡ್ಬೇಕು ಮೊದಲಿಗೆ? ಅದಕ್ಕೆ ಕಾರಣ ಆಧ್ಯಾತ್ಮಿಕದಲ್ಲಿ ಉತ್ತಮವಾದದ್ದು, ಪ್ರಧಾನವಾದದ್ದು ಪ್ರಾಣವಾದದ್ದರಿಂದಾಗಿ ಅದಕ್ಕಾಗಿ ಪ್ರಾಣ ಶಬ್ದದ ವಿಚಾರವನ್ನು ಇಲ್ಲಿ ಮಾಡ್ತಾರೆ. ಏನದು ಇಲ್ಲಿ ನಮಗೆ ವಿಷಯವಾಕ್ಯ ಏನು ಅಂತಂದ್ರೆ ಅದನ್ನು ಕೊಡ್ತಾರೆ. ತದ್ವಯಿತ್ವಂ ಪ್ರಾಣಃ ಅಭವಃ ಇತ್ಯುಕ್ತಃ ಪ್ರಾಣಃ ವಿಷ್ಣುರೇವ ನ ಅನ್ಯಃ.
ಅಂದರೆ ಇದು ಕೆಳಗಡೆ ನೀವು ಕೊಟ್ಟಿದ್ದಾರೆ ನೋಡ್ಬೋದು, 4 ಅಂತ ಸಂಖ್ಯೆ ಹಾಕಿ. ತದ್ವೈತ್ವಂ ಪ್ರಾಣೋ ಅಭವಃ ಮಹಾನ್ ಭೋಗಃ ಪ್ರಜಾಪತೇಃ ಭುಜಃ ಕರಿಷ್ಯಮಾನಃ ಯದ್ದೇವಾನ್ ಪ್ರಾಣಯೋನವ ಅಂತೇಳಿ ಉಪನಿಷತ್ತು. ಈ ತದ್ವೈತ್ವಂ ಪ್ರಾಣೋ ಅಭವಃ ಮಹಾನ್ ಭೋಗಃ ಪ್ರಜಾಪತೇಃ ಅಂತ ಇತ್ಯಾದಿಯಾಗಿ ಈ ಮಂತ್ರದಲ್ಲಿ ಪ್ರಾಣ ಪ್ರಾಣ ಅಂತ ಅಂದಿದ್ದಾರೆ. ಪ್ರಾಣ ಅಂದ್ರೆ ಯಾರು? ನಮಗೆಲ್ಲರಿಗೂ ಪ್ರಾಣ ಅಂದ ಕೂಡಲೇನೆ ಯಾರು ಗೊತ್ತಾಗೋದು ನಮಗೆ? ಶ್ರೀಮದಾಚಾರ್ಯರು, ವಾಯುದೇವರು, ಅವರೇ ಪ್ರಾಣರು. ಯಾಕೆ ಅವರೇ ಪ್ರಾಣರು? ಮುಖ್ಯ ಪ್ರಾಣದೇವರು. ಪ್ರಾಣ ಅಂತನೋ ಶಬ್ದಕ್ಕೆ ಶ್ರೀಮದಾಚಾರ್ಯರ ಅದೃಶ್ಯವಾದ ದಿನ ಮಧ್ವನವಮಿ, ಆ ಪ್ರಸಂಗದಲ್ಲಿ ನಾವು ಆಚಾರ್ಯರ ಮಹಿಮೆಯನ್ನು ತಿಳಿಯಬೇಕು. ಇಲ್ಲಿ ಯಾಕೆ ಅವರಿಗೆ ಪ್ರಾಣ ಅಂತ ಹೆಸರು ಬಂತು ಅಂತಂದ್ರೆ, ಪ್ರಾಣನ ರೂಪವಾದ ಜೀವನ ಅನ್ನಂದ್ರೆ ನಮ್ಮಿಂದ ಅನಚೇಷ್ಟಾಯಾಮ್ ಎಲ್ಲ ಸಕಲ ಕ್ರಿಯೆಗಳನ್ನು ಮಾಡಿಸುವವರು. ಅನಚೇಷ್ಟಾಯಾಮ್ ಅಂತ ಧಾತುವಿನಿಂದಾಗಿ ಇದ್ದದ್ದರಿಂದಾಗಿ ನಮ್ಮಿಂದ ಪ್ರತಿಯೊಂದು ಚೇಷ್ಟೆಗಳನ್ನು ಮಾಡಿಸ್ತಾರೆ. ನಮ್ಮಿಂದ ಸಕಲ ಪ್ರವೃತ್ತಿಗಳನ್ನು ಮಾಡಿಸುತ್ತಾರೆ ಅಂತನೋ ಕಾರಣಕ್ಕಾಗಿ ಅವರು ಪ್ರಾಣ. ಅಷ್ಟೇ ಹೇಳ್ತೇನೆ, ಪ್ರಾಣ ಶಬ್ದದ ರೂಢಿ ಎಲ್ಲರೂ ಪ್ರಯೋಗ ಮಾಡೋದು ಎಲ್ಲಿದೆ? ಮುಖ್ಯ ಪ್ರಾಣದೇವರಲ್ಲೇ ಪ್ರಯೋಗ ಮಾಡ್ತಾರೆ. ಹಾಗಾಗಿ ಇನ್ನೊಂದು ಕಾರಣ ಕೊಡ್ಬೋದು. ಏನಂದ್ರೆ, ಒಂದು ಸಕಲ ಚೇಷ್ಟಗಳು ಸಕಲ ಕ್ರಿಯೆಗಳು ವಾಯುದೇವರಿಂದಲೇನೆ. ಹಾಗಾಗಿ ಅವರೇ ಪ್ರಾಣರು ಅಂತನ್ನೋದಾದ್ರೆ, ಇನ್ನೊಂದು ತಿಳಿದಂತೆ ಅನೇಕ ಜನರು ಮಹಾನುಭಾವರು ಅಥವಾ ವೇದದಲ್ಲಿ ಎಲ್ಲಾ ಕಡೆಗೆ ಮುಖ್ಯ ಪ್ರಾಣದೇವರನ್ನೇ ಪ್ರಾಣ ಅಂತ ಕರಿತಾ ಇದ್ದಾರೆ. ಇದೊಂದು. ಇನ್ನೊಂದು ತಿಳಿಯೋದಾದ್ರೆ, ಇನ್ನೊಂದು ಯುಕ್ತಿಯನ್ನು ಅನ್ವಯ ವ್ಯತಿರೇಕ. ಏನನ್ವಯ ವ್ಯತಿರೇಕ? ಪ್ರಾಣಸತ್ವೇ ಜೀವನಂ ಪ್ರಾಣಾಭಾವೇ ಜೀವನಾಭಾವ. ಮುಖ್ಯ ಪ್ರಾಣದೇವರು ತಮ್ಮಲ್ಲಿ ನಿಂತು ಶ್ವಾಸಮಂತ್ರ ಜಪಾದಿ ರೂಪೇಣ ತಮ್ಮಲ್ಲಿ ಇದ್ದರೆ ಒಬ್ಬ ಮನುಷ್ಯ ತಾನು ಜೀವಂತವಾಗಿರ್ತಾನೆ. ಪ್ರಾಣಾಭಾವೇ ಮುಖ್ಯ ಪ್ರಾಣದೇವರು ನಮ್ಮಲ್ಲಿ ಇಲ್ಲದೆ ಹೋದರೆ ಆಗ ಜೀವನ ಇಲ್ಲ. ಹೀಗೆ ಇದಕ್ಕೆ ಅನ್ವಯ ವ್ಯತಿರೇಕ ಅಂತಂತಾರೆ. ಧೂಮ ಇದೆಯಾ? ವನ್ನಿ ಇರುತ್ತೆ. ಧೂಮ ಇಲ್ವಾ? ವನ್ನಿ ಇಲ್ಲ. ಹಾಗಾಗಿ ಏನಾಯ್ತು? ಒಂದು ಕೃತಿ, ಇನ್ನೊಂದು ರೂಢಿ, ಇನ್ನೊಂದು ನಮಗೆ ಅನ್ವಯ ವ್ಯತಿರೇಕ ಯುಕ್ತಿ. ಹೀಗೆ ಅನೇಕ ಪ್ರಮಾಣಗಳಿಂದ ನಮಗೆ ಪ್ರಾಣ ಅಂತನೋ ಶಬ್ದದಿಂದ ಯಾರು ಪ್ರತಿಪಾದ್ಯರು ಅಂತಾದರೂ ಮುಖ್ಯ ಪ್ರಾಣದೇವರೇ. ಹಾಗಾಗಿ ಪ್ರಾಣ ಅಂತನೋ ಶಬ್ದದಿಂದಾಗಿ ವಾಚ್ಯರಾದವರು ಭಗವಂತ ಅಂತ ಹೇಳ್ಬೇಕಾ ಮುಖ್ಯ ಪ್ರಾಣದೇವರು ಅಂತ ಹೇಳ್ಬೇಕಾ ಅಂತ ಪ್ರಶ್ನೆ ಮಾಡಿದರೆ ಮುಖ್ಯ ಪ್ರಾಣದೇವರೇ ಹೇಳಬೇಕು ಅಂತ ಪೂರ್ವಪಕ್ಷ. ಅದಕ್ಕೆ ಸಿದ್ಧಾಂತವನ್ನು ಹೇಳೋದಕ್ಕಾಗಿ ಓಂ ಅತಯೇವ ಪ್ರಾಣಃ ಓಂ ಅಂತನೋ ಸೂತ್ರ ಹೊರಟಿತು. ಅಂದರೆ ಪ್ರಾಣ ಶಬ್ದ ಪ್ರತಿಪಾದ್ಯನಾದವನು ಸರ್ವಥಾ ಮುಖ್ಯ ಪ್ರಾಣದೇವರಲ್ಲ, ಮುಖ್ಯವಾಗಿ ಭಗವಂತನೇ. ಯಾಕೆ? ಅತಏವ ಅಂತಂದ್ರೆ ಭಗವಂತನ ಲಿಂಗಗಳನ್ನು ಹೇಳಿದ್ದಾರೆ. ಆದ್ದರಿಂದ ಏನು ಭಗವಂತನ ಲಿಂಗ? ಇದು ವಾಯುದೇವರಿಗೆ ಬರಲಿ, ಆ ವಾಯುದೇವರು ಪ್ರಾಣ ಶಬ್ದ ಪ್ರತಿಪಾದ್ಯರಾಗಲಿ. ಈ ತದ್ವೈತ್ವಂ ಪ್ರಾಣೋಭವ ಅಂತ ಮಂತ್ರವನ್ನು ಹೇಳುವಾಗ ಅದೇ ಪ್ರಕರಣದಲ್ಲೇನೆ ನಮಗೆ ಈ ವಾಕ್ಯ ಬರುತ್ತೆ. ಆ ವಾಕ್ಯದಲ್ಲಿ ಒಂದು ಲಿಂಗವನ್ನು ಹೇಳಿದ್ದಾರೆ. ಆ ಲಿಂಗ ಇದು ವಾಯುದೇವರಿಗೂ ಬರೋದಾದ್ರೆ, ಮುಖ್ಯ ಪ್ರಾಣದೇವರಿಗೂ ಬರೋದಾದ್ರೆ ಮುಖ್ಯ ಪ್ರಾಣದೇವರು ಪ್ರಾಣ ಶಬ್ದ ಪ್ರತಿಪಾದ್ಯರು ಅಂತ ಹೇಳ್ಕೊಳ್ಳಿ. ಯಾವುದದು ವಾಕ್ಯ? ಕುತಃ ಅತಯೇವ ಶ್ರೀಶ್ಚತೆ ಇತಿ ಶ್ರೀಪತಿತ್ವ ಲಿಂಗಾದೇವ ಇತ್ಯರ್ಥ. ಅದನ್ನು ಕೆಳಗಡೆ ಶ್ರುತಿ ಕೊಟ್ಟಿದ್ದಾರೆ. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೆ ಪಾರ್ಶ್ವೆ
ಮುಂದಿಂದು ನಕ್ಷತ್ರಾಣಿ ರೂಪಂ ಅಶ್ವಿನೋ ವ್ಯಾಪ್ತಂ ಮುಂದೆ ಇದು ಬರುವ ಶ್ರುತಿ. ಹಾಗಾದ್ರೆ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ, ಇದಕ್ಕೆ ಒಂದು ನಿಮಿಷ. ಇದಕ್ಕೆ ಪರಿಮಳದಲ್ಲಿ ರಾಯರು ಈ ಶ್ರುತಿಗೆ ಅರ್ಥವನ್ನು ಹೇಳುವಾಗ ಪರಿಮಳದಲ್ಲಿ ಹೇಳ್ತಾರೆ, ಎರಡು ಪಾಠವಿದೆ ಅಂತೂ ತೋರಿಸ್ಕೊಡ್ತಾರೆ ರಾಯರು. ಒಂದು ಏನ್ ಬೇಕಾಗಿಲ್ಲ, ಬಟ್ ಆದ್ರೂ ಅವ್ರು ಹೇಳಿದ ವಿಚಾರ ಇದೆ ಅಂತ ಅನ್ನೋದಕ್ಕೆ ಹೇಳ್ತಾ ಇದೀನಿ ಅಷ್ಟೇ. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಇದ್ದಂತೆ ಹೀಶ್ಚ ಅಂತ ಹೀಗೆ ಪಾಠ ಇದೆ ತೈತ್ರೇಯದಲ್ಲಿ ಅಂತ ಹೇಳ್ತಾರೆ. ಇರ್ಲಿ, ಆದ್ರೂ ಶ್ರೀಶ್ಚತೆ ಲಕ್ಷ್ಮೀಶ್ಚ, ಅಲ್ಲಿ ಶ್ರೀ ಅಂದ್ರೆ ಏನು? ಅದಕ್ಕೆ ತತ್ವಪ್ರಕಾಶಕದಲ್ಲಿ ಹೇಳಿದ ಮಾತನ್ನು ಎಲ್ಲಿ ಉದಾಹರಿಸಿ, ವಕ್ಷಸ್ಥಲ ಸ್ಥಿತಾಹ ಶ್ರೀಹಿ ಅಂಕಸ್ಥಾಹ ಲಕ್ಷ್ಮೀಹಿ ಅಂತ ರಾಯರು ಹೇಳ್ತಾರೆ. ಅಂದ್ರೆ ವಕ್ಷಸ್ಥಲ ಅಂತಂದ್ರೆ ಹೃದಯ ಭಾಗ, ಭಗವಂತನ ಹೃದಯ ಭಾಗ. ಆ ಭಗವಂತನ ಹೃದಯ ಭಾಗದಲ್ಲಿರುವಂತಹ ವಕ್ಷಸ್ಥಲದಲ್ಲಿರುವಂತಹ ಲಕ್ಷ್ಮೀದೇವಿಗೆ ಶ್ರೀ ಅಂತ ಹೆಸರು. ಅಂಕಸ್ಥಿತಾಹ, ತನ್ನ ಮಡಿಯ ಮೇಲೆ ಕೂಡಿಸಿಕೊಂಡಂತವನು ಭಗವಂತ ಯಾವ ಲಕ್ಷ್ಮಿಯನ್ನು ಕೂಡಿಸ್ಕೊಂಡಿದ್ದಾನೆ ಅವಳನ್ನು ಲಕ್ಷ್ಮೀ. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ, ಶ್ರೀ ಲಕ್ಷ್ಮೀಪತಿ. ಯಾರಾದರೂ ಈ ಶ್ರೀ ಅಂದ್ರೆ ಏನು, ಯಾವಾಗ ಶ್ರೀ ಅಂತ ಕರೀತಾರೆ, ಯಾವಾಗ ಲಕ್ಷ್ಮಿ ಅಂತ ಕರೆದಿದ್ದಾರೆ ಅಂತ ಅನ್ನೋ ಮಾತನ್ನು ರಾಯರ ನಮಗೆ ತೋರಿಸ್ಕೊಟ್ರು ಅಷ್ಟೇ. ಅದೊಂದು ವಿಶೇಷ, ಅದನ್ನ ಹೇಳಿದ್ರೆ ಅಷ್ಟೇ. ಇರ್ಲಿ, ಹಾಗಾಗಿ ಆ ಶ್ರೀ ಲಕ್ಷ್ಮೀ ಪತಿತ್ವ ಯಾರಿಗ್ ಬರುತ್ತೆ? ಲಕ್ಷ್ಮೀಪತಿ ಯಾರಿಗೆ ಬರುತ್ತೆ? ಇದು ಶ್ರೀಪತಿ ಕೇವಲ 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 ಜಗತ್ತಿನಲ್ಲಿ ಪರಮಾತ್ಮನಿಗೆ ಮಾತ್ರ ಬರುತ್ತೆ. ಪರಮಾತ್ಮನ ಬಿಟ್ಟು ಇನ್ಯಾರಿಗೂ ಬರೋದಿಲ್ಲ. ಇದು ನಿರವಕಾಶವಾದ ಲಿಂಗ. ಅತ ಏವ ಅಂತ ಶಬ್ದದ ಅರ್ಥ ಇದು. ಅತ ಏವ ಶ್ರೀಪತಿತ್ವ ಲಿಂಗಾದೇವ, ಶ್ರೀಪತಿತ್ವ ರೂಪವಾದ ಲಕ್ಷ್ಮೀಪತಿತ್ವ ರೂಪವಾದ ಲಿಂಗಗಳನ್ನು ಈ ಪ್ರಕರಣದಲ್ಲಿ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಪ್ರಾಣಃ ಅಂತನೋ ಶಬ್ದದಿಂದ ಪ್ರತಿಪಾದ್ಯನಾದವನು ಭಗವಂತನೇ ಹೊರತು ನಿಮಗೆ ಸರ್ವತಾ ಮುಖ್ಯ ಪ್ರಾಣದೇವರಲ್ಲ. ಅದಕ್ಕೆ ರೂಢಿಯನ್ನು ನಾವು ತಿಳ್ಕೊಳ್ಬಹುದು. ಮುಖ್ಯ ಪ್ರಾಣದೇವ, ಈಗ ಪ್ರಾಣ ಶಬ್ದದಿಂದಾಗಿ ಪರಮಾತ್ಮ ಪ್ರತಿಪಾದ್ಯನಾಗಿದ್ದಾನೆ ಅಂತ ಅನ್ನೋದಕ್ಕೆ ಲಿಂಗ ಇದು ಶ್ರೀ ಲಕ್ಷ್ಮೀಪತಿತ್ವ, ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಂತ ಹೇಳಿ ಲಕ್ಷ್ಮೀಪತಿತ್ವ ಶ್ರೀಪತಿತ್ವವನ್ನು ನಾವು ತಿಳಿದೇವೆ. ಅದರಂತೆ ರೂಢಿ ಬೇಕಲ್ವಾ? ಹೇಗೆ ನಾವು ಪ್ರಾಣ ಶಬ್ದಕ್ಕೆ ಮುಖ್ಯ ಪ್ರಾಣದೇವರು ಪ್ರತಿಪಾದ್ಯ ಅಂತ ಅನ್ನೋದಕ್ಕೆ ಮೊದಲಿಗೆ ಅನೇಕ ಜನರು ಪ್ರಾಣ 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 ಅಂತ ಕರಿತಾ ಬಂದಿದ್ದಾರೆ, ರೂಢಿ. ಆಮೇಲೆ ಅವರಲ್ಲೇನೆ ನಮ್ಮ ಸಕಲ ಕ್ರಿಯೆಗಳು ಚೇಷ್ಟೆಗಳು ವಾಯುದೇವರಿಂದಲೇನೆ ಆಗೋದು. ಇನ್ನು ಅಷ್ಟೇ ಹೇಳದೇನೆ ಅನ್ವಯ ವ್ಯತಿರೇಕ, ವಾಯುದೇವರಿಲ್ಲದೆ ಹೋಗ್ಬಿಟ್ರೆ ನಮ್ಮ ಚೇಷ್ಟೆಗಳು ಆಗೋದಕ್ಕೆ ಸಾಧ್ಯವಿಲ್ಲ, ವಾಯುದೇವರಿದ್ರೇನೆ ಆಗತ್ತೆ, ಇಲ್ಲದೆ ಹೋದ್ರೆ ನಮ್ಗ ಜೀವನ ಮುಗಿದು ಹೋಗುತ್ತೆ. ಹೀಗೆಲ್ಲ ನಾವು ಯುಕ್ತಿಯನ್ನು ಹಾಗೂ ಪ್ರಮಾಣವನ್ನು ಕೊಟ್ವಿ. ಅದರಂತೆ ಪರಮಾತ್ಮ ಇದು ಪ್ರಾಣ ಶಬ್ದ ಪ್ರತಿಪಾದ್ಯನಾಗಿದ್ದಾನೆ ಅಂತ ಅನ್ನೋದಕ್ಕೆ ಸೂತ್ರದಲ್ಲಿ ಅತ ಏವ ಅಂತ ಹೇಳಿ ನಿರವಕಾಶವಾದ ಶ್ರೀಲಕ್ಷ್ಮೀಪತಿತ್ವ ಅಂತನೋ ಲಿಂಗವನ್ನು ಕೊಟ್ರು. ಅದರಂತೆ ನಾವು ರೂಢಿಯನ್ನು ವಿಚಾರ ಮಾಡೋದಾದ್ರೆ ವಿಷ್ಣುದಾಸನಾಮದಲ್ಲಿ ಬರುವ ಈಶಾನ ಪ್ರಾಣದ ಪ್ರಾಣಃ ಇತ್ಯಾದಿಯಾದ ವಾಕ್ಯಗಳನ್ನು ಇಟ್ಟುಕೊಂಡು ವಿದ್ವದ್ ರೂಢಿಯು ಕೂಡ ಭಗವಂತನಲ್ಲಿದೆ ಅಂತ ಈ ತಿಳ್ಕೊಳ್ಬಹುದು. ಹಾಗಾದ್ರೆ ಇದರ ಮೇಲೆ ಒಂದು ಪ್ರಶ್ನೆ ಬರುತ್ತೆ, ವಾಯುದೇವರು ಮುಖ್ಯ ಪ್ರಾಣದೇವರು ಪ್ರಾಣ ಶಬ್ದ ಪ್ರತಿಪಾದ್ಯರು ಅಂತ ಅನ್ನೋದಕ್ಕೆ ನಾವು ಪ್ರಮಾಣ ಕೊಟ್ಟಿದ್ದೇವಲ್ವಾ? ಏನ್ ಪ್ರಮಾಣ ಕೊಟ್ರು? ವಾಯುದೇವರು ಇಲ್ಲದೆ ಹೋದರೆ ನಮಗೆ ಯಾವ ಪುರುಷನ ಕ್ರಿಯೆಗಳು ಆಗೋದಕ್ಕೆ ಸಾಧ್ಯವಿಲ್ಲ. ಎಲ್ಲಾ ಚೇಷ್ಟೆಗಳು ವಾಯುದೇವರಿಂದಲೇ ಆಗಬೇಕು. ಹಾಗಾಗಿ ವಾಯುದೇವರು ಪ್ರಾಣ. ಒಂದು ಅಷ್ಟೇ ಹೇಳದೇನೆ ಮತ್ತೊಂದು ಯುಕ್ತಿ ಕೊಟ್ಟಿದ್ದೇವೆ. ಏನಂತ? ಅನೇಕ ವಿದ್ವಜ್ಜನರು ವೇದಗಳಲ್ಲಿ ಅಥವಾ ಲೋಕದಲ್ಲಿ ಪ್ರಾಣ ಅಂತೇಳಿ ಮುಖ್ಯ ಪ್ರಾಣದೇವರು ಕರೆದಿದ್ದುಂಟು. ಇದು ಒಂದು. ಆಮೇಲೆ ಅನ್ವಯ ವ್ಯತಿರೇಕವನ್ನು ಕೊಟ್ಟಿದ್ದೇವೆ.
ಪ್ರಾಣದೇವರು ಇದ್ದರೆ ಜೀವನ, ಪ್ರಾಣದೇವರು ಹೋದ್ರೆ ಜೀವನ ಇಲ್ಲ ಅಂತ ಹೇಳಿ ಅನ್ವಯ. ಹೀಗೆ ಅನೇಕ ಪ್ರಮಾಣಗಳನ್ನು ನಾವು ಮುಖ್ಯ ಪ್ರಾಣದೇವರು ಪ್ರತಿಪಾದ್ಯ ಅಂತ ಅನ್ನೋದಕ್ಕೆ ಕೊಟ್ಟಿದ್ದೇವಲ್ವಾ ಅಂತ ಸಹಜವಾದ ಪ್ರಶ್ನೆ. ನೀವು ದೇವರು ಅಂತ ನೀವು ಮಾಡಿದ್ರಿ, ನಾವು ಮುಖ್ಯ ಪ್ರಾಣದೇವರು ಅಂತ ನಾವು ಮಾಡ್ತೇವೆ. ಪ್ರಮಾಣವಂತೂ ಕೊಟ್ಟಿದ್ದುಂಟಲ್ವಾ. ನೀವು ಶ್ರೀಲಕ್ಷ್ಮೀಪತಿತ್ವ ಅಂತ ತಗೊಂಡ್ರೆ ನಾವು ಇದನ್ನ ತಗೊಂತೇವೆ. ಆಮೇಲೆ ಮುಖ್ಯ ಪ್ರಾಣದೇವರು ಪ್ರತಿಪಾದ್ಯ ಅಲ್ಲ ಯಾಕೆ ಅಂದ್ರೆ ಅದಕ್ಕೆ ನಾವು ಅಣುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯ ತಿಳಿಸುವಂತೆ ನಾವು ಉತ್ತರವನ್ನು ತಿಳ್ಕೊಳ್ಬಹುದು. ಲಿಂಗಂ ಬಲವದೇವ ಸ್ಯಾತ್ ಅಂತನೋ ಮಾತಾಗ್ಲಿ, ಅಥವಾ ಹಾಗೂ ಪ್ರೇರಕೋಸ್ಯಾಪಿ ಯದ್ಧರಿಹಿ ಅಂತ ಹೀಗೆ ಅಣುವ್ಯಾಖ್ಯಾನದಲ್ಲಿ ನಮಗೆ ಸೂಚನೆ ಮಾಡ್ತಾರೆ. ಏನು ಪ್ರಾಣದೇವರೇ ಪ್ರತಿಪಾದ್ಯ ಅಂತ ಅನ್ನೋದಕ್ಕೆ ನೀವು ಯಾವ ಲಿಂಗ ಹೇಳಿದ್ರಲ್ವಾ, ಅದಕ್ಕಿಂತಲೂ ಬಲವದೇವ ಸ್ಯಾತ್, ಪರಮಾತ್ಮನ ಏನೋ ಒಂದು ಪರಮ ವೈಷ್ಣವವಾದ ಪರಮಾತ್ಮನ ಏನೊಂದು ಲಿಂಗವಿದೆ, ಇದು ಅತ್ಯಂತ ಬಲಿಷ್ಠವಾಗಿದೆ. ಯಾಕೆ ಅತ್ಯಂತ ಬಲಿಷ್ಠ ಅಂತಂದ್ರೆ ಅತ್ಯಂತ ಅಲ್ಲಿ ಹೇಳುವ ಶಬ್ದವನ್ನು ಹೇಳುವಾಗ ಹೇಳ್ತಾರೆ ಮನಸಾಪಿ ಅಚಿಂತ್ಯ ಅಂತಂತಾರೆ. ಮನಸ್ಸಿನಿಂದಲೂ ಚಿಂತೆ ಮಾಡೋದಕ್ಕೆ ಸಾಧ್ಯವಿಲ್ಲ ನಾನು ಲಕ್ಷ್ಮೀ ದೇವಿಯ ಗಂಡ ಅಂತನ್ನೋದಕ್ಕೆ. ಸುಮ್ನೆ ಈಗ ವಾಯುದೇವರನ್ನು ಪ್ರಾಣ ಅಂತ ಕರಿತೀರ, ಭಾರತೀ ದೇವಿಯನ್ನು ಲಕ್ಷ್ಮಿ ಅಂತ ಕರೆದು ಬಿಡ್ರಿ, ಸಿಂಪಲ್. ಲಕ್ಷ್ಮಿ ಅಂತ ನಾವು ನಮ್ಮ ಮನೆಯಲ್ಲಿ ಯಾರೋ ಒಬ್ರಿಗೆ ಹೆಸರಿಟ್ವಿ, ಅವಳು ಲಕ್ಷ್ಮಿ ಆದ್ರು, ಅವನ ಗಂಡ ಲಕ್ಷ್ಮೀಪತಿ ಅಂತ ಆದ. ಹಾಗೆ ಪ್ರಾಣದೇವರ ಹೆಂಡತಿಗೆ ಲಕ್ಷ್ಮಿ ಅಂತ ಹೆಸರಿಡಿ ಅಥವಾ ಶ್ರೀ ಅಂತ ಹೆಸರಿಟ್ಬಿಡಿ, ಮುಗೀತಲ್ವಾ. ಹಾಗಾದ್ರೆ ಲಕ್ಷ್ಮೀಪತಿ ಆದ ಪ್ರಾಣದೇವರು ಅಂತಂದ್ರೆ ಸರ್ವತಃ ಹಾಗಲ್ಲ. ಮನಸಾಪಿ ಅಚಿಂತ್ಯ. ನೀವು ಹೆಸರಿಟ್ಟಿದ್ದಕ್ಕೆ ಲಕ್ಷ್ಮಿ ಅಂತ ಆಗ್ಬೋದು, ನಿಜವಾದ ಲಕ್ಷ್ಮಿ ಯಾರು? ಹಾಗಾಗಿ ಅದು ನಮಗೆ ಅತ್ಯಂತ ಬಲಿಷ್ಠವಾಯಿತು ಲಕ್ಷ್ಮೀಪತಿತ್ವ ಅಂತ ಅನ್ನೋದು. ಹಾಗಾದ್ರೆ ಪ್ರಾಣದೇವರಲ್ಲಿ ಇರುವಂತಹ ಲಿಂಗಗಳು ಬಲಿಷ್ಠವೇ? ಅನಚೇಷ್ಟ, ಪ್ರಾಣದೇವರಲ್ಲದೇನೆ ಯಾವ ಚೇಷ್ಟೆಯೂ ಇಲ್ಲ. ಹಾಗಾದ್ರೆ ಪ್ರಾಣದೇವರೇ ಇದು ಬಲಿಷ್ಠವಾಯ್ತಲ್ವಾ. ಹೇಗೆ ಲಕ್ಷ್ಮೀಪತಿತ್ವ ಇದು ಬಲಿಷ್ಠವೋ ಹಾಗ ಪ್ರಾಣದೇವರಲ್ಲಿ ಚೇಷ್ಟಾ ಪ್ರದತ್ವ, ಅವರೇ ಮುಖ್ಯ ಚೇಷ್ಟಕರು ಅಂತನೋ ಕಾರಣಕ್ಕಾಗಿಯೇ ಭಗವಂತವನಿಗೆ ಪ್ರಾಣ ಅಂತ ಹೆಸರನ್ನು ಪ್ರದಾನ ಮಾಡಿದ್ದಾನೆ. ಅಂದಮೇಲೆ ಇದು ಬಲಿಷ್ಠವಾಯ್ತು. ಅದು ನಿಮಗೆ ಅಲ್ಲಿ ಬಲಿಷ್ಠ, ಇದು ನಮಗೆ ಇಲ್ಲಿ ಬಲಿಷ್ಠ. ಲಕ್ಷ್ಮೀಪತಿತ್ವ ಹೇಗೆ ಬೇರೆಯವರಿಗೆ ಬರೋದಿಲ್ಲ, ಹಾಗೆ ಚೇಷ್ಟಾ ಪ್ರದತ್ವ ವಾಯುದೇವರನ್ನು ಬಿಟ್ಟು ಬೇರೆಯವರಿಗೆ ಬರೋದಿಲ್ಲ, ಪರಮಾತ್ಮನಿಗೂ ಇಲ್ಲ ಅಥವಾ ಇನ್ನು ಉಳಿದಿದ್ದಕ್ಕೂ ಇಲ್ಲ. ಅಂದಮೇಲೆ ಇದು ನಮಗೆ ಬಲಿಷ್ಠವಾಯ್ತು. ಹಾಗಲ್ಲ, ಪ್ರೇರಕೋಸ್ಯಾಪಿ ಯದ್ಧರಿಹಿ, ಇದಕ್ಕೆ ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ. ಅಂದ್ರೆ ಮೊದಲನೇದ್ದೇನು ಅಂತಂದ್ರೆ ಪ್ರಾಣದೇವರು ಇದು ಯದ್ಯಪಿ ನಮಗೆ ಈ ಸೂತ್ರದ ಈ ಶಬ್ದಗಳಿಗೆ ಬೇಕಾಗಿಲ್ಲ, ಆದರೆ ಇದು ಈ ಸೂತ್ರದಲ್ಲಿ ಅನುವ್ಯಾಖ್ಯಾನದಲ್ಲಿ ಟೀಕಾ ಶ್ರೀಮದಾಚಾರ್ಯರು ನಿರೂಪಣೆ ಮಾಡಿದ್ದಾರೆ ಅಂತ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೇನೆ. ಮುಖ್ಯ ನಾವು ತಿಳ್ಕೊಳ್ಬೇಕಾದಂತಹ ವಿಷಯವೂ ಹೌದು. ಅಲ್ಲಿ ಲಿಂಗ ಕೊಡೋದಾದ್ರೆ ಇಲ್ಲೂ ಲಿಂಗ ಕೊಟ್ಟಿದ್ದಾರೆ ಅಲ್ವಾ, ಅದು ಪ್ರಬಲ ಇದು ಪ್ರಬಲ. ಹಾಗಾದ್ರೆ ಯಾವುದನ್ನ ನಾವು ತೆಗೆದುಕೊಳ್ಬೇಕು ಅಂತಂದ್ರೆ ಅದಕ್ಕಾಗಿ ಪ್ರೇರಕೋಸ್ಯಾಪಿ ಅದ್ಧರಿಹಿ. ಮೊದಲನೇದ್ದು ನೀವೇನಂದ್ರಿ, ಚೇಷ್ಟಾ ಪ್ರಧಾನಾದವನು ವಾಯುದೇವರು, ಸಕಲ ಜೀವರ ಚೇಷ್ಟೆಗಳನ್ನು ಮಾಡುವವನು ವಾಯುದೇವರಿದ್ರೆ ಎಲ್ಲರ ಜೀವನ, ವಾಯುದೇವರು ಹೋದರೆ ಯಾರ ಜೀವನವೂ ಇಲ್ಲ ಅಂತಂದ್ರಲ್ವಾ. ಇಲ್ಲಿ ಸಿಂಪಲ್ ಒಂದು ಪ್ರಶ್ನೆ ಮಾಡೋಣ, ಜಗತ್ತಿಗೆ ಯಾರಿಂದ ಜೀವನ? ವಾಯುದೇವರಿಂದ ಜೀವನ. ಆ ವಾಯುದೇವರಿಗೆ ಯಾರಿಂದ ಜೀವನ? ತುಂಬಾ ಮಹತ್ವವಾದದ್ದು. ಇಡೀ ಜಗತ್ತಿಗೆ ಯಾರಿಂದ ಜೀವನ? ವಾಯುದೇವರಿಂದ, ಅವರಿಂದ ಶ್ವಾಸ. ಆ ವಾಯುದೇವರಿಗೆ ಎಲ್ಲಿಂದ? ಯಾರು ಕೊಟ್ರು ವಾಯುದೇವರಿಗೆ ಜೀವನ ಪ್ರದಾನವನ್ನು? ಪರಮಾತ್ಮ ಕೊಟ್ಟಿದ್ದು. ಪರಮಾತ್ಮ ಕೊಟ್ಟಿದ್ದಕ್ಕೆ ವಾಯುದೇವರಿಗೆ ಜೀವನ. ಆ ಪರಮಾತ್ಮ ಜೀವನ ದಾನವನ್ನು ಮಾಡಿದ್ದಕ್ಕಾಗಿ ಆ ವಾಯುದೇವರು ಪರಮಾತ್ಮನ ಅನುಗ್ರಹದಿಂದ ಸಮಗ್ರವಾದ ಜಗತ್ತಿಗೆ ಜೀವದಾನ ಮಾಡ್ತಾ ಇದ್ದಾರೆ. ಪರಮಾತ್ಮನ ಆಜ್ಞೆ, ಪರಮಾತ್ಮನ ಅನುಗ್ರಹ, ಅವನ ಪ್ರೇರಣೆ. ಹಾಗಾದ್ರೆ ಮುಖ್ಯವಾದ ಚೇಷ್ಟಾಪ್ರದರಾದವರು ಯಾರು? ವಾಯುದೇವರ, ಪರಮಾತ್ಮನ?
ಭಗವಂತನೇ ಮುಖ್ಯನಾಗಿ ಚೇಷ್ಟಾಪ್ರದ. ಪ್ರೇರಕೋಸ್ಯಾಪಿ ಯದ್ಧರಿಹಿ. ಮುಖ್ಯವಾಗಿ ಪ್ರೇರಕನಾದವನು, ಜೀವನ ಪ್ರದಾನವನ್ನು ಮಾಡುವವನು ಪರಮಾತ್ಮನೇ. ಆದ್ದರಿಂದಾಗಿ ಯಾರಲ್ಲಿ ಮುಖ್ಯವಾಯಿತು ನಮಗೆ ಚೇಷ್ಟಾಪ್ರದತ್ವ? ಪರಮಾತ್ಮನಲ್ಲಿ ಮುಖ್ಯ. ತದನಂತರದಲ್ಲಿ ವಾಯುದೇವರಿಗೆ ಬರುತ್ತೆ. ಅದಕ್ಕಾಗಿಯೇನೆ ಐತ್ರಿ ಉಪನಿಷತ್ತಿನಲ್ಲೇ ವ್ಯಾಖ್ಯಾನ ಮಾಡುವಾಗ ಅಂತ ಅನ್ಸತ್ತೆ, ಸರಿಯಾಗಿ ನೆನಪಾಗ್ತಾ ಇಲ್ಲ, ಅದೇ ಮಂತ್ರ ಅದು. ಸರ್ವೇ ರುಚಾಹ ಸರ್ವೇ ಘೋಷಾಹ ಸರ್ವೇ ವೇದಾಹ ಇತ್ಯಾದಿಯಾಗಿ ಹೇಳ್ತಾ ಕೊನೆಗೆ ಪ್ರಾಣೇ ಏವ ಅಂತಂತಾರೆ. ಪ್ರಾಣೇ ಏವ ಅಂತಂದ್ರೆ ಎಲ್ಲಾ ವೇದಗಳು, ಎಲ್ಲಾ ಋಕ್ಕುಗಳು, ಎಲ್ಲಾ ಘೋಷಗಳು ಎಲ್ಲವೂ ಕೂಡ ಪ್ರಾಣನಲ್ಲೇ. ಅಂದ್ರೆ ಪ್ರಾಣ ಅಂದ್ರೆ ಮುಖ್ಯ ಪ್ರಾಣ ಅಂತ ಅರ್ಥ ಅಲ್ವಾ? ಹಾಗಾಗಿ ಮುಖ್ಯ ಪ್ರಾಣದೇವರೇ ಸರ್ವಶಬ್ದ ಪ್ರತಿಪಾದ್ಯರು. ಅದಕ್ಕೆ ತಿಳಿಸ್ತಾರೆ ಹಾಗಲ್ಲ, ಪ್ರಾಣ ಪ್ರಾಣ ಅಂತನೋ ಶಬ್ದಕ್ಕೆ ಉತ್ತಮ ಪ್ರಾಣ, ಮಧ್ಯಮ ಪ್ರಾಣ. ಉತ್ತಮ ಪ್ರಾಣ ಅಂದ್ರೆ ಯಾರು? ಈ ಪ್ರಾಣನಲ್ಲಿ ಉತ್ತಮ ಪ್ರಾಣ, ಮಧ್ಯಮ ಪ್ರಾಣ ಅಂದ್ರೆ, ಉತ್ತಮ ಪ್ರಾಣ ಅಂದ್ರೆ ಪರಮಾತ್ಮ. ಆ ಪರಮಾತ್ಮನಲ್ಲಿ ತದನಂತರದಲ್ಲಿ ಮಧ್ಯಮ ಪ್ರಾಣರಾದ ವಾಯುದೇವರು ಬರ್ತಾರೆ. ಇದೇ ವಾಯುದೇವರು ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತನೂ ಪುರುಷೋಕ್ತ ಇದೆ. ಇದರಿಂದ ಪ್ರತಿಪಾದ್ಯರ ಅಲ್ಲ. ಭಗವತ್ ಪ್ರತಿಪಾದಕ ಸೂಕ್ತದಿಂದ ಪ್ರತಿಪಾದ್ಯರಾಗಿದ್ದಾರೆ ಅಲ್ಲ. ಅಂದ್ಮೇಲೆ ಅನಂತ ವೇದ ಪ್ರತಿಪಾದ್ಯತ್ವ ಎಲ್ಲಿ ಬಂತು? ಆದರೆ ಪರಮಾತ್ಮ ಬಳಿತ ತದ್ವಪೂಷೇಧಾಯಿ ದರ್ಶತಂ ಬಳಿತ ಸೂಕ್ತ ಇದೆ. ಆ ಬಳಿತ ಸೂಕ್ತದಿಂದಲೂ ಪ್ರತಿಪಾದ್ಯರು ಪರಮಾತ್ಮ. ವಾಯುದೇವರು ಬಳಿತಾದಿ ಸೂಕ್ತಗಳಿಂದ ಪ್ರತಿಪಾದ್ಯ, ಆದ್ರೆ ದೇವರ ಸೂಕ್ತದಲ್ಲಿ ಪ್ರತಿಪಾದ್ಯರಲ್ಲ. ಅಂದ್ಮೇಲೆ ಸಮಗ್ರ ವೇದ ಪ್ರತಿಪಾದ್ಯತ್ವ ಯಾರಿಗೆ ಬಂತು, ಯಾರಿಗೆ ಬರ್ಲಿಲ್ಲ? ಪರಮಾತ್ಮನಿಗೆ ಬಂತು, ವಾಯುದೇವರಿಗೆ ಬರ್ಲಿಲ್ಲ. ಹಾಗಾಗಿ ಅವನು ಉತ್ತಮ ಪ್ರಾಣ. ಅರ್ಥವಾಯ್ತಲ್ಲ? ಹೀಗೆ ಒಂದು. ಇನ್ನ ಇದು ಪ್ರಾಣದೇವರಿಗೂ ಜೀವನವನ್ನು ಕೊಟ್ಟವನು ಅಂತ ಅನ್ನೋದಿಟ್ಕೊಂಡು ಹೀಗೆ ನಾವು ವಿಚಾರ ಮಾಡಿದ್ದು. ಅಥವಾ ಮುಖ್ಯವಾಗಿ ಸಮಗ್ರವಾದ ಪ್ರಾಣದೇವರನ್ನು ಹಿಡ್ಕೊಂಡು ಸಮಗ್ರವಾದ ಜಗತ್ತಿಗೆ ನಿಜವಾಗಲೂ ಜೀವನವನ್ನು ದಾನ ಮಾಡೋದವನು ಭಗವಂತನೇ. ಅವನೇ ಮುಖ್ಯವಾಗಿ. ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡೋದಕ್ಕಾಗಿ, ಹೇಗೆ ಉದಾಹರಣೆಗೆ ಒಬ್ಬ ರಾಜ ಇದ್ದಾನೆ, ರಾಜನ ಸೇವಕ ಇದ್ದಾನೆ. ಆ ರಾಜನ ಸೇವಕ ಮಂತ್ರಿ ತಾನು ಏನೋ ಒಂದು ಕೆಲಸವನ್ನು, ದೊಡ್ಡ ಕೆಲಸವನ್ನು ಮಾಡಿರ್ತಾನೆ. ಅಬ್ಬಾ ಅಯ್ಯೋ ಮಂತ್ರಿ ಇಷ್ಟು ದೊಡ್ಡ ಕೆಲಸ ಮಾಡಿದ ಅಂತಂದೆ ಅಂತ ಇಟ್ಕೊಳ್ರಿ. ಅದು ಯಾರು ಮಂತ್ರಿ ಮಾಡಿದ್ದ? ರಾಜನ ಮಾಡಿದ್ದ. ರಾಜ ಜಯಿ ಅಂತಂದೆ. ರಾಜ ಜಯಿ ಅಂತಂದ್ರೆ ಅರ್ಥವೇನು? ರಾಜನಿಗೆ ಜಯವಾಯಿತು. ಎಲ್ಲಿ ರಾಜನಿಗೆ ಜಯವಾಯಿತು? ಯುದ್ಧದಲ್ಲಿ ರಾಜನಿಗೆ ಜಯವಾಯಿತು. ಏನು ಯುದ್ಧದಲ್ಲಿ ರಾಜನಿಗೆ ಜಯವಾಗೋದು? ರಾಜ ಸಿಂಹಾಸನದ ಮೇಲೆ ಸುಖವಾಗಿ ಆರಾಮಾಗಿ ಕೂತಿದ್ದಾನೆ. ಅವನು ಏನು ಯುದ್ಧ ಭೂಮಿಯಲ್ಲಿ ಕೈ ಮುಟ್ಟಿಲ್ಲ, ಕಾಲ ನಿಟ್ಟಿಲ್ಲ, ರಥದಲ್ಲಿ ಕೂತಿಲ್ಲ, ಒಂದು ಧನುರ್ಬಾಣವನ್ನು ಹಿಡಿದಿಲ್ಲ, ಏನೂ ಮಾಡಿಲ್ಲ. ನಮ್ಮ ಪಕ್ಷ ಸೇವಕರು ತಮ್ಮ ರಾಜ್ಯದವರು ಹೋಗಿ ಯುದ್ಧವನ್ನು ಆಡಿದರು, ಅದರಿಂದ ಜಯವಾಯಿತು. ಅದಕ್ಕೆ ಜಯ, ಓ ರಾಜನಿಗೆ ಜಯವಾಗಲಿ ಎಂದು ಬಂತು ಜಯಕಾರವನ್ನು ಮಾಡ್ತಾರೆ. ಯಾಕೆ? ಸ್ವಾಮಿಗೆ ಮುಖ್ಯವಾದ ಫಲ. ರಾಜ ಕಾಲಸ್ಯ ಕಾರಣ, ಅವನಿಂದಲೇನೆ ಎಲ್ಲವೂ ಸಕಲ ಕ್ರಿಯೆಗಳು. ಹಾಗೆ ನಮಗೆ ನಿಜವಾಗಲೂ ಮುಖ್ಯ ಪ್ರಾಣದೇವರನ್ನು ಆರಂಭಿಸಿಕೊಂಡು ಸಮಗ್ರವಾದ ಜೀವಚೇತನರಿಗೆ ಯಾರಿಂದ ಜೀವನ? ಮುಖ್ಯವಾಗಿ ಪರಮಾತ್ಮನಿಂದಲೇನೆ. ಪ್ರೇರಕೋಸ್ಯಾಪಿ ಯದ್ಧರಿಹಿ. ಇನ್ನ ಆ ಜೀವನ ಪ್ರಧಾನ, ಜೀವನ ಹೇತುತ್ವ ಅಂತನ್ನೋದು ಮುಖ್ಯವಾಗಿ ಇರೋದು ದೇವರಿಗೇನೆ. ತದನಂತರದಲ್ಲಿ ತದಧೀನವಾಗಿ ನಮಗೆ ಪರಮಾತ್ಮನಿಗೆ, ಪ್ರಾಣದೇವರಿಗೆ ಬರುತ್ತೆ ಅಂತನೋ ಕಾರಣಕ್ಕಾಗಿ ನಾವು ಅಥ ಏವ ಪ್ರಾಣ ಅಂತನೋ ಕಡೆಗೆ ಪ್ರಾಣ ಅಂತನೋ ಶಬ್ದದಿಂದಾಗಿ ಪ್ರತಿಪಾದ್ಯರಾದವರು ಪರಮಾತ್ಮನೇ ಹೊರತು ಬೇರೆಯವರಲ್ಲ. ಇದಕ್ಕೆ ಇನ್ನು ಅನೇಕ ಯುಕ್ತಿಗಳನ್ನು ಕೊಡ್ತಾರೆ. ಸುಮ್ನೆ ಈ ಪ್ರಸಂಗ ಇದೆ ಅಂತ ಅನ್ನೋ ಕಾರಣ ಇದನ್ನ ಸ್ವಲ್ಪ ಹೆಚ್ಚು ವಿಸ್ತಾರ ಮಾಡಿದೆ. ಶ್ರೀಮದಾಚಾರ್ಯರ ಹಬ್ಬದ ಪ್ರಸಂಗ, ಅದಕ್ಕಾಗಿ ಯಾವುದು ಅದೇ ಪ್ರಸಂಗದಲ್ಲಿ ವಾಯುದೇವರ ಶಬ್ದ ಬಂದಿದೆ ಅಂತ ಅನ್ನೋ ಕಾರಣಕ್ಕೆ ಆ ಪ್ರಾಣ ಶಬ್ದದಿಂದ ಹೇಗೆ ಪ್ರತಿಪಾದ್ಯರು ಅಂತ ಅನ್ನೋದನ್ನು ಪರಮಾತ್ಮ ತದಧೀನವಾಗಿ ಮುಖ್ಯ ಪ್ರಾಣದೇವರು, ಇವರು ಪ್ರಾಣ ಶಬ್ದ ಪ್ರತಿಪಾದ್ಯರು. ಇಷ್ಟು ನಿಮಗೆ ಸರ್ವಂ ವಿಷ್ಣುರ್ವಶಃ ಸದಾ. ಇದ್ರ ಮುಂದಿಂದು ಜ್ಯೋತಿಶ್ಚರಣ ವಿಧಾನಾತ್ ಅಂತ ಹೇಳಿ ಸೂಕ್ತಗತವಾದ ಶಬ್ದಗಳ ಸಮನ್ವಯವನ್ನು ಮಾಡೋದಕ್ಕಾಗಿ ಮುಂದಿನ ಅಧಿಕರಣವಿದೆ. ನಾಳೆ ವಿಚಾರ. ಶ್ರೀಕೃಷ್ಣ. ಶ್ರೀಕೃಷ್ಣ. ನಮಸ್ಕಾರ ಆಚಾರ್ಯ.